ಶಿವಮೊಗ್ಗದ ಪ್ರತಿಷ್ಠಿತ ಗಣಪತಿ ಮೆರವಣಿಗೆ ಪರ್ಯಾಯವಾಗಿ ಹುಟ್ಟಿಕೊಂಡಿದ್ದು ಓಂ ಗಣಪತಿ ರಾಜಬೀದಿ ಉತ್ಸವ ನಡೆಯಲಿದೆ. ಇದಕ್ಕಾಗಿ ಅಶೋಕ ರಸ್ತೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು, ಕಳೆದ ಬಾರಿ ತಹಶೀಲ್ದಾರ್ ಅವರಿಂದ ಚಾಲನೆ ದೊರೆತಿದ್ದು, ರಾಜಬೀದಿ ಉತ್ಸವಕ್ಕೆ ಈ ಬಾರಿ ಶಾಸಕ ಚನ್ನಬಸಪ್ಪನವರಿಂದ ಚಾಲನೆ ದೊರೆದಿದೆ. ಅಶೋಕ ರಸ್ತೆ, ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, BH ರಸ್ತೆ, ಕೃಷ್ಣಕೆಪೆ ಕೆಳಭಾಗದ ರಸ್ತೆ ಮೂಲಕ ಭೀಮನ ಮಡುವಿನಲ್ಲಿ ಓಂ ಗಣಪತಿ ವಿಸರ್ಜನೆ ನಡೆಯಲಿದೆ. ಗಣಪತಿ ಪ್ರತಿಷ್ಠಾಪನೆಗೊಂಡು 12ನೇ ದಿನವಾದ ಇಂದು ವಿಸರ್ಜನೆ ಮಾಡಲಾಗುತ್ತಿದೆ. ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆಯನ್ನು ಸ್ಥಗಿತಗೊಳಿಸಿದ ಸಂದರ್ಭದಲ್ಲಿ ಓಂ ಗಣಪತಿ ಮುನ್ನೆಲೆಗೆ ಬಂದಿತ್ತು. 1997ರಿಂದ 2003ರವರೆಗೆ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆಯನ್ನು ರದ್ದುಗೊಳಿಸಿದ್ದರು. ಅಶೋಕ ಕನ್ನಡ ಯುವಕ ಸಂಘದ 44ನೇ ವರ್ಷದ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಈಗ ರಾಜಬೀದಿ ಉತ್ಸವ ಪ್ರಾರಂಭ ಆಗ್ತಾ ಇದೆ. ಈ ಭಾಗದ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಓಂ ಗಣಪತಿ ಅಂತೇಳಿ ಹೆಸರಾಗಿರುವಂಥ ಒಂದು ಅಶೋಕ ಕನ್ನಡ ಯುವಕ ಸಂಘದ ಗಣಪತಿ. ಓಂ ಗಣಪತಿಯ ಶಾಂತಿಯುತವಾದಂಥ ಗಣೇಶ ವಿಸರ್ಜನೆ ಇವತ್ತು ಮೆರವಣಿಗೆ ಮೂಲಕ ಪ್ರಮುಖ ದಾರಿಗಳಲ್ಲಿ ಸಾಗತ್ತೆ. ಕಲಾ ತಂಡಗಳ ಮೂಲಕ ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಂತೆ ಮೆರವಣಿಗೆ ಆಧಾರ ಇದ್ದರೆ ಓಂ ಗಣಪತಿಯ ಮೆರವಣಿಗೆ. ಸುಮಾರು 20-22ಕ್ಕೂ ಕಲಾ ತಂಡಗಳು ಜಾಸ್ತಿ ಇದರಲ್ಲಿ ಪಾಲ್ಗೊಳ್ತಾ ಇದ್ವು. ಅದರ ಮೂಲಕನೇ ಬಹಳ ಪ್ರಸಿದ್ಧಿ ಆಗಿತ್ತು. ಒಂದು ದಿನ ವಿಚಿತ್ರಕಾರ ಶಕ್ತಿಗಳು ಬೇರೆ ರೀತಿ ನಡ್ಕೊಂಡಂಥ ಪರಿಣಾಮ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗಿತ್ತು. ಅದೆಲ್ಲವನ್ನು ಮೀರಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆ ಉತ್ಸವ ಮಾಡ್ತಾ ಇದೆ. ಶಾಂತಿಯುತವಾದಂಥ ವೈಭವಿತವಾದಂಥ ಓಂ ಗಣಪತಿಯ ಮೆರವಣಿಗೆ ಈಗ ನಡೀತಾ ಇದೆ. ಅಶೋಕ ರಸ್ತೆಯಿಂದ ಪ್ರಾರಂಭ, ರಾಮಣ್ಣ ಶೆಟ್ಟಿ ಪಾರ್ಕ್, SPM ರಸ್ತೆ, ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, ಶೋಪನಾಯಕ ಪ್ರತಿಮೆ ವೃತ್ತ, BH ರಸ್ತೆ ಮೂಲಕ ವಾಪಸ್ ತುಂಗಾ ನದಿಗೆ ವಿಸರ್ಜನೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ. ಕಲಾ ತಂಡಗಳ ಒಂದು ಪ್ರಾಕಾರಗಳೇನಿದೆ ನಿಜವಾಗ್ಲೂ ಕೂಡ ಕಣ್ಮನ ಸೆಳೆಯುವಂಥ ಪ್ರಾಕಾರಗಳು ಅಂತೇಳಿ ಈ ಸಂದರ್ಭ ಹೇಳ್ತಾ ಸಮಸ್ತ ಹಿಂದೂ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿ ಎಲ್ಲರೂ ಭಾಗವಹಿಸಿ ಅಂತೇಳಿ ವಿನಂತಿಯನ್ನು ಮಾಡ್ತಾರೆ.